ನಮಗೆ ನಮ್ಮ ಸಂಸ್ಕಾರವನ್ನು ಬದಲಾಯಿಸ್ಕೊಳ್ಳೋ ಶಕ್ತಿ ಇದೆ. ನಮ್ಮ ದೇಹ ಸ್ಥಿತಿನಲ್ಲಿ ಆರೋಗ್ಯವನ್ನು ನಾವು ಉಳಿಸ್ಕೊಳ್ಳೋದು, ಒಳ್ಳೆಯ ಆರೋಗ್ಯದಲ್ಲಿ ಇರೋ ಶಕ್ತಿನೂ ನಮಗಿದೆ. ನಮ್ಮ ಒಳಗಡೆ ಅಷ್ಟೊಂದು ಶಕ್ತಿ ಇದೆ. ನಮ್ಮ ದೇಹಕ್ಕೆ ಗೊತ್ತು ಅದು ಆರೋಗ್ಯವಾಗಿರಬೇಕಾದ್ರೆ ಏನು ಮಾಡಬೇಕು ಅಂತ ಗೊತ್ತು ನಮ್ಮ ದೇಹಕ್ಕೆ. ನಾವು ಡಾಕ್ಟರ್ ಹತ್ರ ಔಷಧಿ ತೊಗೊಂಡ್ರೂ ಕೂಡ ಇಲ್ಲಿ ಯೋಚನೆ ಮಾಡ್ತಿರ್ತೀವಿ, ಯಾವಾಗಲೂ ಕೂಡ ನಮ್ಮ ಆರೋಗ್ಯ ಕೆಟ್ಟಿದ್ರೆ ಅದ್ರ ಬಗ್ಗೆನೇ ಚಿಂತೆ ಮಾಡಿ, ಔಷಧಿ ಕೆಲಸ ಮಾಡದೇ ಇರೋಷ್ಟು ಚಿಂತೆ ಮಾಡಿ ಆರೋಗ್ಯ ಕೆಡೋ ಹಾಗೆ ಮಾಡ್ಕೊಳ್ತೀವಿ. ಯಾವಾಗಲೂ ಅದ್ರ ಬಗ್ಗೆ ಚಿಂತೆ ಮಾಡೋದು, ನಂಗೆ ಹಿಂಗಾಗೋಯ್ತು, ಹೀಗಾಗಬಾರ್ದಾಗಿತ್ತು, ನಂಗೆ ದಿನ ಮಾತ್ರೆ ತೊಗೋಬೇಕು, ಮಾತ್ರೆ ತೊಗೊಳ್ಳೋವಾಗಲೂ ಅದನ್ನು ಯಾವಾಗಲೂ ಕೂಡ ಅದೊಂದು ಪನಿಷ್ಮೆಂಟ್ ಥರ, ಆ ಥರ ಮಾಡಿದ್ರೆ ಅದು ಆರೋಗ್ಯ ಹೇಗೆ ಅದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ. ನಮ್ಮ ಕಾಯಿಲೆ ಜಾಸ್ತಿ ಆಗೋಕ್ಕೆ ಏನು ಮಾಡಬೇಕು ಅದನ್ನೆಲ್ಲ ಮಾಡ್ತಿದ್ದೀವಿ. ಮಾತ್ರೆ ತೊಗೊಂಡ್ರೆ ಪ್ರಯೋಜನ ಆಗಲ್ಲ. ಕಾಯಿಲೆ ಜಾಸ್ತಿ ಆಗ್ತಾ ಇರೋದು ನಮ್ಮ ಮನಸ್ಥಿತಿಯಿಂದ. ಮನಸ್ಸಿನಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಪಾಸಿಟಿವ್ ಆಗಿ ಇರಬೇಕು. ನಾನು ಆರೋಗ್ಯವಾಗಿದ್ದೀನಿ, ನಾನು ನಿರೋಗಿ, ನಾನು ಆರಾಮಾಗಿದ್ದೀನಿ, ಸಂತೋಷವಾಗಿದ್ದೀನಿ, ನನ್ನ ದೇಹ ಆರೋಗ್ಯವಾಗಿದೆ, ನಾನು ಯಾವಾಗಲೂ ಆರೋಗ್ಯವಾಗಿರ್ತೀನಿ. ಇದು ಒಂದು ಥಾಟ್ ಬೆಳಗ್ಗೆ ಎದ್ದ ತಕ್ಷಣ ನೀವು ಕೊಟ್ಕೊಂಡ್ರೆ, ನೀವು ಮಾತ್ರೆ ತೊಗೊಳ್ಳೋವಾಗಲೂ ಕೂಡ ಇದು ದೇವ್ರಿಗೆ ಪ್ರಸಾದ ಅಂತ ತೊಗೊಂಡ್ರೆ ಖಂಡಿತವಾಗ್ಲೂ ದೇಹಕ್ಕೆ ಗೊತ್ತು. ದೇಹಕ್ಕೊಂದು ಸೈಕಾಲಜಿ ಇದೆ.